ಮತ್ತೊಮ್ಮೆ ನನ್ನ 3 ಜನ ಸಹೋದ್ಯೋಗಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ ಬೈದನ ಮನೆಯವ್ರನ್ನ ಕೇಳ್ತಾ ಇದ್ದೀನಿ. ಆನಂದ, ಏನಿದೆ ಟಾಕ್ಸ್? ಯಾಕೆ ಕರೆದಿದ್ದಾರೆ? ಎಲ್ಲರೂ ಸ್ಪೆಕ್ಯುಲೇಟ್ ಮಾಡ್ತಾ ಇರುವ ಹಾಗೆ ನಾಯಕತ್ವ ಬದಲಾವಣೆಯ ಚರ್ಚೆಗೇನಾ? ಅಜಿತ್, ನಿನ್ನೆ ರಾತ್ರಿ 8:30 ಸುಮಾರಿಗೆ ಎಐಸಿಸಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ದೂರವಾಣಿ ಕರೆ ಮಾಡಿ ದೆಹಲಿಗೆ ಬರುವಂತೆ ಸೂಚನೆ ಕೊಟ್ಟರು. ಹಾಗಾಗಿ ದೆಹಲಿಗೆ ಹೋಗಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರ್ಧಾರವನ್ನು ಮಾಡಿದ್ದಾರೆ. ಹೈಕಮಾಂಡ್ ಬುಲಾವ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಉಂಟಾಗಿದೆ. ನಾಳೆ ದೆಹಲಿಯಲ್ಲಿ ನಡೀತಕ್ಕಂಥ ಸಭೆ ಏನು, ಅಜೆಂಡಾ ಏನು ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟತೆ ಸಿಗ್ತಾ ಇಲ್ಲ. ಆದರೂ ಕೂಡ ದೆಹಲಿಯಲ್ಲಿ ನಡೀಬಹುದಾದಂತ ಒಟ್ಟಾರೆ ಸಂದೇಶ ಏನಿರುತ್ತೆ ಅಂತಕ್ಕಂಥ ಸಹಜ. ಅಜಿತ್, ಆನಂದ್, ನಿಜವಾಗ್ಲೂ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವಾ ನಾಳಿನ ಸಭೆ ಯಾವುದಕ್ಕೆ ಅಂತ? ಮುಖ್ಯಮಂತ್ರಿಗಳ ಪಾಳೆಯೂ ಕೂಡ ಈ ನಾಳೆಯ ಸಬ್ಜೆಕ್ಟ್ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ಲೋನ್ ಬಿಟ್ಕೊಡ್ತಲ್ಲ. ಯಾಕೆಂತಂದ್ರೆ ನಾಳೆ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿಲ್ಲ. ಬೆಳಿಗ್ಗೆ ಕೆಪಿಸಿಸಿ ಕಚೇರಿಯಲ್ಲೂ ಕೂಡ ಮುಖ್ಯಮಂತ್ರಿ ಕೇಳಿದಾಗ ಅವ್ರು ಹೇಳಿರ್ತಕ್ಕಂಥದ್ದು ನಾಳೆ ದೆಹಲಿ ಕರೆದಿದ್ದಾರೆ, ಅಜೆಂಡಾ ಏನೋ ನನಗೂ ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ರಾಷ್ಟ್ರೀಯ ಮಾಧ್ಯಮಗಳಿಗೆ ಮಾತಾಡುವ ಸಂದರ್ಭದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಾಳೆ ಕರೆದಿದ್ದಾರೆ, ನಾನು ಇನ್ವೈಟೆಡ್, ಆದರೆ ಅಜೆಂಡಾ ಏನು ಅಂತ ನನಗೆ ಗೊತ್ತಿಲ್ಲ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಗೊತ್ತಿದ್ರೂ ಕೂಡ ಹೇಳುವ ಪ್ರಯತ್ನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡ್ತಾ ಇಲ್ಲ. ಆದರೆ ಲಭ್ಯ ಮಾಹಿತಿಯ ಪ್ರಕಾರ ಮುಖ್ಯಮಂತ್ರಿ ಪಾಳಯಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ನಾಳೆ ಕೆಲವೊಂದಷ್ಟು ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಒಂದು ಪ್ರಾಥಮಿಕವಾಗಿರ್ತಕ್ಕಂಥ ಚರ್ಚೆಗಳಾಗತ್ತೆ ಅನ್ನೋದು. ಬಹಳ ಮುಖ್ಯವಾಗಿ ಅದರಲ್ಲಿ ನಾಯಕತ್ವ ಬದಲಾವಣೆ ಅಂತ ವಿಚಾರ, ಸಚಿವ ಸಂಪುಟದ ಪುನರಚನೆ ವಿಚಾರ, ಕೆಪಿಸಿಸಿ ಸಾರಥ್ಯದ ವಿಚಾರ, ಇವೆಲ್ಲದರ ಬಗ್ಗೆನೂ ಕೂಡ ಆರಂಭಿಕವಾಗಿರ್ತಕ್ಕಂಥ ಚರ್ಚೆಗಳಾಗತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗಿದೆ. ಹಾಗಾಗಿ ನಾಳೆಯ ಸಭೆಯ ಎಲ್ಲವೂ ಕೂಡ ಅಂತಿಮ ಆಗೋದಿಲ್ಲ. ನಾಳೆ ಮುಖ್ಯಮಂತ್ರಿಗಳು ಒಂದೊಮ್ಮೆನಾದರೂ ಕೂಡ ನಾಯಕತ್ವ ವಿಚಾರ ಚರ್ಚೆಗೆ ಬಂದಿದ್ದೇ ಆದರೆ ಮುಖ್ಯಮಂತ್ರಿಗಳು ಒಂದಷ್ಟು ಕಾಲಾವಕಾಶಗಳನ್ನು ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ನಾನು ಕೆಲ ಸಚಿವರೊಂದಿಗೆ ಆಪ್ತರೊಂದಿಗೆ ಚರ್ಚೆ ಮಾಡಿ ತಿರ್ಗಾ ದೆಹಲಿಗೆ ಬರ್ತೀನಿ ಅಂತಕ್ಕಂಥ ಒಂದು ಸಮಯಾವಕಾಶವನ್ನು ಕೇಳುವ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹಾಗಾಗಿ ನಾಳೆಯ ಸಭೆಯಲ್ಲಿ ಎಲ್ಲವೂ ಕೂಡ ಅಂತಿಮ ಆಗೋದಿಲ್ಲ, ಆದರೆ ಪ್ರಾಥಮಿಕವಾಗಿ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಒಂದೊಮ್ಮೆ ಏನಾದರೂ ಕೂಡ ನಾಳೆ ನಾಯಕತ್ವ ವಿಚಾರ ಬಿಟ್ಟು ಸಚಿವ ಸಂಪುಟ ಪುನರಚನೆ ಆಗಬೇಕು ಅಂತಕ್ಕಂಥ ಮುಖ್ಯಮಂತ್ರಿಗಳಿನ ಒತ್ತಾಯ ಏನಿದೆ, ಶಾಸಕರ ಒತ್ತಾಯದ ಹಿನ್ನೆಲೆ ಅವರು ಕೂಡ ಹೈಕಮಾಂಡ್ಗೆ ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅನುಮತಿ ಕೊಟ್ಟಿದ್ದೆ ಆದರೆ ನಾಯಕತ್ವ ಚರ್ಚೆ ಆಗಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟ. ಹಾಗಾಗಿ ನಾಯಕತ್ವ, ಸಚಿವ ಸಂಪುಟ ಪುನರಚನೆ, ಕೆಪಿಸಿ ಸಾರಥ್ಯ ಇವೆಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಇರತಕ್ಕಂಥ ಸಬ್ಜೆಕ್ಟು. ಹಾಗಾಗಿ ಎಐಸಿಸಿ ನಾಯಕರುಗಳು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಅವರ ಪ್ರಸ್ತಾಪಗಳೇನಿರುತ್ತೆ, ಮುಖ್ಯಮಂತ್ರಿಗಳು ಯಾವ ಸಲಹೆಯನ್ನು ಕೊಡ್ತಾರೆ ಅಥವಾ ಮುಖ್ಯಮಂತ್ರಿಗಳಿಂದ ಬರಬಹುದಾಗಿರ್ತಕ್ಕಂಥ ಉತ್ತರ, ಇವೆಲ್ಲವೂ ಕೂಡ ಕುತೂಹಲ ಕಾರಣ ಆಗಿದೆ. ಮುಖ್ಯಮಂತ್ರಿಗಳ ಪಾಳೆ ಆಗಲಿ ಮುಖ್ಯಮಂತ್ರಿಗಳಾಗಲಿ ಯಾರೂ ಕೂಡ ನಾಳೆಯ ಸಬ್ಜೆಕ್ಟ್ ಬಗ್ಗೆ ಎಲ್ಲೂ ಕೂಡ ಕ್ಲಾರಿಟಿ ಕೊಡ್ತಿಲ್ಲ. ಹಾಗನ್ನ ಮಾತ್ರಕ್ಕೆ ಡಿ.ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ನಾಯಕರು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ಲಾರಿಟಿ ಇಲ್ಲ. ಅವರು ಕೂಡ ನಾಳೆ ಚರ್ಚೆ ಆಗತ್ತೆ, ಚರ್ಚೆಯಲ್ಲಿ ಯಾವ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ತಾ ಇದ್ದಾರೆ. ಅವರಿಗೂ ಕೂಡ ಕ್ಲಾರಿಟಿ ಇಲ್ಲ. ಎಲ್ಲರೂ ಕೂಡ ಸಹಜವಾಗಿ ನಾಳೆಯ ಸಭೆಗೋಸ್ಕರ ಕೆಲವರು ಪ್ರಮುಖ ನಾಯಕರೆಲ್ಲರೂ ಕೂಡ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಆಗಬೇಕಾಗಿರ್ತಕ್ಕಂಥ ಪ್ರಮುಖ ವಿಚಾರದ ಬಗ್ಗೆ ಸಮಾಲೋಚನೆ ಮಾಡಲಿಕ್ಕೆ ನಾಳೆ ಸಭೆ ಕರೆದಿರ್ತಕ್ಕಂಥ ನಿಶ್ಚಯ. ನಾಳೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಇರ್ತಕ್ಕಂಥ ಈ ಸಭೆಗೆ ಸುರ್ಜೇವಾಲಾರಿಗೂ ಕೂಡ ಆಹ್ವಾನ ಬಂದ ಬಗ್ಗೆ ಇನ್ನೂ ಕೂಡ ಅಧಿಕೃತವಾದ ಮಾಹಿತಿ ಇಲ್ಲ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸುರ್ಜೇವಾಲಾ ಅವ್ರನ್ನ ಇನ್ನೂ ಕೂಡ ಅಧಿಕೃತವಾಗಿ ಸುಮಾರು ಈಗ 4 ಗಂಟೆ ತನಕ ಕೂಡ ನಾಳೆ ಸಭೆಯಲ್ಲಿ ಸುರ್ಜೇವಾಲಾ ಇರ್ತಾರೆ ಅನ್ನೋ ಬಗ್ಗೆ ಕ್ಲಾರಿಟಿ ಇಲ್ಲ. ಹಾಗಾಗಿ ನಾಳೆಯಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಆಗ್ಬೋದು, ಪ್ರಾಥಮಿಕವಾಗಿ ಯಾವ ವಿಚಾರಗಳು ಪ್ರಸ್ತಾಪ ಆಗುತ್ತೆ, ಇವೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ನಾಳೆ ಸಭೆಯಲ್ಲಿ ಚರ್ಚೆ ಆಗಿ ಕೆಲವೊಂದು ಸಂದೇಶಗಳು ರಾಜ್ಯ ರಾಜಕಾರಣಕ್ಕೆ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಕಳೆದ 6 ತಿಂಗಳಿಂದ ನಡೀತಾ ಇರತಕ್ಕಂಥ ನಾಯಕತ್ವ ಚರ್ಚೆಗೆ ಪೂರ್ಣ ವಿರಾಮ ಬೀಳಬಹುದು. ಅಂದ್ರೆ ಪ್ಲಸ್ ಆರ್ ಮೈನಸ್ ಅಂತಕ್ಕಂಥ ಮಾತುಕತೆ ಸಚಿವ ಸಂಪುಟ ಆಗಬೇಕು. ನಾವು ಇಷ್ಟು ವರ್ಷಗಳವರೆಗೆ ಕಾಂಗ್ರೆಸ್ ಅನ್ನು ಕವರ್ ಮಾಡಿದ್ವಲ್ವಾ, ರಾಜ್ಯಸಭಾ ಚುನಾವಣೆ ಮತ್ತು ವಿಧಾನ ಪರಿಷತ್ ಚುನಾವಣೆ, ಕರ್ನಾಟಕದಲ್ಲಿ ನಾಯಕರು ಕುಳಿತುಕೊಂಡು ಅದನ್ನು ಡಿಸೈಡ್ ಮಾಡಿ ಕೇಂದ್ರಕ್ಕೆ ಕಳಿಸಿ ಸ್ಕ್ರೀನಿಂಗ್ ಕಮಿಟಿಗೆ ಹೋಗಿ ಇಲೆಕ್ಷನ್ ಕಮಿಟಿಗೆ ಬರೋವರೆಗೆ ವಿಧಾನ ಪರಿಷತ್ ಮತ್ತು ರಾಜ್ಯಸಭೆಯ ಹೆಸರುಗಳು ಫೈನಲ್ ಆಗಲ್ಲ. ಅಂದರೆ ಬರೀ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಬನ್ನಿ ಅಂತ ಕರೆದು ಏನು ಫೈನಲ್ ಆಗಲ್ಲ. GBA ಚುನಾವಣೆ ಡೇಟೇ ಅನೌನ್ಸ್ ಆಗದೇ ಇರುವಾಗ ಹೌದು, ಆ ಸಭೆಯ ತರಾತುರಿಯೂ ಏನು ಬಹಳಷ್ಟು ಕಾಣ್ತಾ ಇಲ್ಲ. ಹೀಗಿರುವಾಗ ಐದರ್ ಎ ಅವರು ಐದರ್ ಬಿ, ಈ 2 ವಿಷಯ ಬಿಟ್ಟು ಏನು ಚರ್ಚೆ ಆಗ್ಬೋದು ಅಂತಕ್ಕಂಥ ನನ್ನ ಕುತೂಹಲ ಇರೋದು ಅದು. ಈಗ ನಾವು ವಿಧಾನ ಪರಿಷತ್ ರಾಜ್ಯಸಭೆ ಅಂತ ಹೇಳ್ತಿದ್ದೀವಿ, ಯಾಕೆಂದರೆ ನಾಯಕರು ಹೇಳ್ತಿದ್ದಾರೆ ವಿಧಾನ ಪರಿಷತ್ತು ಚರ್ಚೆ ಆಗ್ಬೋದು, ರಾಜ್ಯಸಭೆನೂ ಚರ್ಚೆ ಆಗ್ಬೋದು. ಬಟ್ ಎ ಅಥವಾ ಬಿ ಚರ್ಚೆ ಆಗಿ ಫೈನಲ್ ಆಗದೆ ಯಾವುದೂ ಕೂಡ ಮುಂದಕ್ಕೆ ಹೋಗುವಂಥ ಲಕ್ಷಣಗಳು ಕಾಣ್ತಾನೂ ಇಲ್ಲ. ಅಂದರೆ
ಗೊತ್ತಿಲ್ಲ ಈಗ ಎಸ್ ಪ್ರಶಾಂತ್, ನಾನು ಸತೀಶ್ ಈಗಾಗಲೇ ಜಾರಕಿಹೊಳಿ ಹೇಳಿದಾಗೆ ಕೊಟ್ಟಿರ್ತಕ್ಕಂಥ ಮುಹೂರ್ತ, ಡಿ ಕೆ ಶಿವಕುಮಾರ್ ಎರಡೆರಡು ಬಾರಿ ಅಜ್ಜಯ್ಯನ ಮಠಕ್ಕೆ ಹೋಗಿ ಬಂದಿರತಕ್ಕಂಥದ್ದು, ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅಕ್ಕಪಕ್ಕ ಕುಳಿತುಕೊಂಡು ಚರ್ಚೆ ಮಾಡ್ತಿರ್ತಕ್ಕಂಥದ್ದು. ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು 2023 ಮೇ 18ನೇ ತಾರೀಕು 7 ಜನ ಸೇರ್ಕೊಂಡು ಒಂದು ಚರ್ಚೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀವಿ, ಆ 7 ಜನ ಮತ್ತೆ ಸೇರ್ಬೇಕು ಅಂತ. ಅದು ನಾಳೆ ಸೇರ್ತಿದ್ದಾರೆ ಅವರು, ನಾಳೆ ಸೇರ್ತಿದ್ದಾರೆ ಬಟ್ ಅನ್ನಿಸ್ತಾರೆ. ಇಟ್ ಡಸಂಟ್ ಮೀನ್ ದಟ್ ಇಟ್ ವಿಲ್ ಗೋ ವಿತ್, ಅಂದರೆ ಇಟ್ ಈಸ್ ಫೇವರಿಂಗ್ ಡಿ ಕೆ ಶಿವಕುಮಾರ್. ಆ ವಾತಾವರಣನೂ ದಿಲ್ಲಿಯಲ್ಲಿ ಸಭೆ ಆಗ್ತಾ ಇದೆ ಅಂತ. ಆನಂದ್, ಎಸ್ ಪ್ರಶಾಂತ್, ಈಗ ನಾಳೆ ದೆಹಲಿಯಲ್ಲಿ ನಡೀತಕ್ಕಂಥ ಸಭೆಯಲ್ಲಿ ಚರ್ಚೆ ಆಗುವಂಥ ವಿಚಾರ ಒಂದಕ್ಕೊಂದು ಲಿಂಕ್ ಇರತಕ್ಕಂಥದ್ದು. ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ಚರ್ಚೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಎಲ್ಲ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಅಜೆಂಡಾ ಬಗ್ಗೆ ಕೇಳಿದ್ರೆ ಯಾರಿಗೂ ಕೂಡ ಸಭೆಯ ಅಜೆಂಡಾ ಏನು ಅಂತ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾಳೆ ಅಜೆಂಡಾ ಏನು ಅಂತಕ್ಕಂಥ ಗೊತ್ತಿಲ್ಲ, ಆದರೂ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನೋ ಮಾತನ್ನು ಅವ್ರು ಹೇಳ್ತಿದ್ದಾರೆ. ನಾಯಕತ್ವ ಬದಲಾವಣೆ ಚರ್ಚೆ ಆಗಬೇಕು ಅಂತ ಜೊತೆಗೆ ಸಚಿವ ಸಂಪುಟದ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಾ ಇದ್ದಾವೆ. ಸಚಿವ ಸಂಪುಟ ನಾಯಕತ್ವದ ಬಗ್ಗೆ ತೀರ್ಮಾನ ಆಗದೆ ಸಚಿವ ಸಂಪುಟದ ಬಗ್ಗೆ ಚರ್ಚೆ ಆಗೋ ಸಾಧ್ಯತೆಗಳು ತೀರಾ ಕಡಿಮೆ. ಅದು ಆಗದೆ KPCC ಅಧ್ಯಕ್ಷರು ಯಾರಿಗೆ ಅಂತಕ್ಕಂಥದ್ದು ಕೂಡ ಅದು ಕೂಡ ಚರ್ಚೆ ಆಗಲ್ಲ. ಹಾಗಾಗಿ ಒಂದಕ್ಕೊಂದು ಲಿಂಕ್ ಇರತಕ್ಕಂಥ ಸಬ್ಜೆಕ್ಟು. ಹಾಗಾಗಿ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ಹಾಗೆ ಆರಂಭಗೊಳ್ತಕ್ಕಂಥ ಚರ್ಚೆ ಅಂತಿಮವಾಗಿ ಕಾಂಗ್ರೆಸ್ನ ಮುಂದಿನ ಅಥವಾ ಸರ್ಕಾರದ ಒಟ್ಟಾರೆ ಮುಂದಿನ ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥ ಕಳೆದ 6 ತಿಂಗಳಿಂದ ರಾಜ್ಯದಲ್ಲಿ ಬಹಳ ಗಂಭೀರವಾಗಿರ್ತಕ್ಕಂಥ ವಿಶ್ಲೇಷಣೆಗೆ ಚರ್ಚೆ ಕಾರಣವಾಗಿರ್ತಕ್ಕಂಥ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಾಗೆ ಒಂದು ಪೂರ್ಣ ವಿರಾಮ ಬೀಳುವ ರೀತಿಯಲ್ಲಿ ನಾಳೆ ಸಭೆ ಆಗತ್ತೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಎಸ್, ಮುಖ್ಯಮಂತ್ರಿಗಳಿಗೆ ಸಬ್ಜೆಕ್ಟ್ ಗೊತ್ತಿದೆ, ಯಾಕೆ ಕರೆದಿದ್ದಾರೆ ಎಲ್ಲವೂ ಕೂಡ ಕ್ಲಾರಿಟಿ ಇದೆ. ಆದರೂ ಕೂಡ ಬಹಿರಂಗವಾಗಿ ಹೇಳೋ ಪ್ರಯತ್ನ ಅವರು ಕೂಡ ಮಾಡ್ತಾ ಇಲ್ಲ. ಆದರೆ ಬೆಳಿಗ್ಗೆ ಮಧ್ಯಾಹ್ನದವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಕರೆದ ಬಗ್ಗೆ ಅಧಿಕೃತವಾಗಿ ಯಾರಲ್ಲೂ ಕೂಡ ಮಾಹಿತಿ ಇರಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರು ಕರೆದ್ರೆ ಹೋಗ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರು. ದೇವನಹಳ್ಳಿಯಲ್ಲಿರ್ತಕ್ಕಂಥ ರೆಸಾರ್ಟಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದರೆ ನಾನು ದೆಹಲಿಗೆ ಹೋಗ್ತೇನೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಆದರೆ ಎಷ್ಟೊತ್ತಿಗೆ ಹೋಗ್ತೇನೆ ಅನ್ನೋದ್ರ ಬಗ್ಗೆ ಅವರು ಕೂಡ ಕ್ಲಾರಿಟಿ ಕೊಟ್ಟಿಲ್ಲ. ಆದರೆ ನಮಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ 11 ಗಂಟೆ ನಡೀತಕ್ಕಂಥ ಸಭೆ, ನಾಳೆ ನಡೆಯುವಂಥ 11 ಗಂಟೆಯ ಸಭೆಯಲ್ಲಿ ಅವರು ಕೂಡ ಭಾಗವಹಿಸ್ತಾರೆ ಅನ್ನುವಂಥದ್ದು. ಆದರೆ ಸಭೆಯಲ್ಲಿ ಯಾವ್ಯಾವ ಪ್ರಮುಖವಾಗಿರ್ತಕ್ಕಂಥ ನಾಯಕರು ಭಾಗಿಯಾಗ್ತಾರೆ, ಯಾವ ವಿಚಾರಗಳು ಚರ್ಚೆ ಆಗ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕಾಂಗ್ರೆಸ್ ಪಾಳ್ಯದಲ್ಲಿ ಕೆಲವೊಂದು ಸಂಶಯಗಳಿದ್ದಾವೆ, ಕುತೂಹಲಗಳು ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ಹಾಗಾಗಿ ನಾಳೆಯ ಸಭೆಯ ಬಗ್ಗೆ ಕುತೂಹಲ ಸಹಜವಾಗಿ ಹೆಚ್ಚಾಗಿರ್ತಕ್ಕಂಥದ್ದು. ಪ್ರಶಾಂತ್, ಎಸ್ ಮಾರುತೇಶ್, ಡಿ ಕೆ ಶಿವಕುಮಾರ್ ಬಣದಲ್ಲಿ ಏನಿದೆ ಚರ್ಚೆ? ಅಲ್ಲ, ಡಿ ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂತಹ ಮತ್ತು ಅವರ ಆಪ್ತರಲ್ಲಿ ನಾಳೆ ಏನೋ ಒಂದು ತೀರ್ಮಾನಗಳು ಸ್ಪಷ್ಟವಾಗಿ ಸಿಗುತ್ತೆ ಅನ್ನುವಂತಹ ಯಾವ ಒಂದು ಆತ್ಮವಿಶ್ವಾಸ ಕಾಣಿಸ್ತಾ ಇಲ್ಲ. ಇದೊಂದು ಚರ್ಚೆಗೆ ಸೀಮಿತ ಆಗುತ್ತೆ ಮತ್ತು ಹೈಕಮಾಂಡ್ ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಬಹುದು ಅನ್ನುವಂಥದ್ದಷ್ಟೇ ಡಿ ಕೆ ಶಿವಕುಮಾರ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥ ಚರ್ಚೆ. ಈಗ ರಾಜ್ಯಸಭೆ ಚುನಾವಣೆ ಘೋಷಣೆಯಾಗಿದೆ. ಚುನಾವಣೆಯ ಘೋಷಣೆಯ ಬಳಿಕವೂ ಕೂಡ ಈ ಸಭೆಯನ್ನು ಹೈಕಮಾಂಡ್ ಕರೆದಿದ್ದಾರೆ ಅಂತಂದರೆ ಭಾಳ ಸ್ಪಷ್ಟ. ಈ ಸಂದರ್ಭದಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಒಂದು, CM ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಕೆಳಗಿಳಿಸೋದೇ ಆದರೆ ಅವರಿಗೆ ಪರ್ಯಾಯ ಏನು, ಹೈಕಮಾಂಡ್ನ ಮುಂದೆ ಪರ್ಯಾಯವಾಗಿ ಇರಬಹುದಾದಂಥ ಮಾರ್ಗ ಏನು ಅಂದರೆ ಸಿದ್ದರಾಮಯ್ಯನವ್ರನ್ನ ರಾಜ್ಯಸಭೆ ಕಳಿಸೋದು, ವಿಪಕ್ಷ ನಾಯಕನಾಗಿ ಮಾಡುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಅವರಿಗೆ ಪರ್ಯಾಯ ಏನು ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಪರಿಹಾರ ಮಾರ್ಗ ಹೈಕಮಾಂಡ್ನ ಮುಂದೆ ಇಲ್ಲ. ಸಿದ್ದರಾಮಯ್ಯನವರು ವಿಪಕ್ಷ ನಾಯಕರನ್ನಾಗಿ ಮಾಡಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅದೇ ಈಗ ಪ್ರಶ್ನೆ ಇರೋದು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸ್ಟೇಟ್ಗೆ ಕಳಿಸ್ತಾರಾ ಅಥವಾ AICC ಅಧ್ಯಕ್ಷರಾಗಿ ರಾಜ್ಯಸಭೆಯಲ್ಲೂ ಮುಂದುವರಿತಾರ ಅನ್ನುವಂಥ ಪ್ರಶ್ನೆ ಇದ್ದಾವೆ. ಒಂದು ಚರ್ಚೆ ನಡೀತಾ ಇದೆ AICC ಮಟ್ಟದಲ್ಲಿ. ಖರ್ಗೆ ಅವರು ರಾಜ್ಯಸಭಾ ಸ್ಥಾನವ ಈ ಬಾರಿ ನನಗೆ ರಾಜ್ಯಸಭೆ ಸ್ಥಾನಕ್ಕೆ ಅಂದರೆ ರಾಜ್ಯಸಭೆಗೆ ನಾನು ಹೋಗೋದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಅನ್ನುವಂಥ ಮಾಹಿತಿ AICC ಹಂತದಲ್ಲಿ ನಡೀತಾ ಇರುವಂಥ ಚರ್ಚೆ. ಅಂದರೆ ಅವರು ರಾಜ್ಯಸಭೆಗೆ ಹೋಗಲ್ಲ ಅನ್ನೋದರ ಹಿಂದೆ ಅವರು ರಾಜ್ಯದ ಆಗಮನದ ನಿರೀಕ್ಷೆಯಲ್ಲಿ ಇದ್ದಾರೆ ಅನ್ನುವಂಥ ಒಂದು ಚರ್ಚೆಯೂ ಕೂಡ ನಡೀತಾ ಇದೆ. ಅಂದರೆ ಹೈಕಮಾಂಡ್ ರಾಜ್ಯಸಭಾ ಚುನಾವಣೆ ಘೋಷಣೆ ಆದ ಮೇಲೆ ಈ ರೀತಿಯಾಗಿ ಸಭೆ ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದು ಈ ಹಿಂದೆ ನಾವು ನೋಡಿಲ್ಲ. ಹಿಂದೆ ನಾಸೀರ್ ಹುಸೇನ್ ಆಯ್ಕೆಯಾಗಿದ್ದಿರ್ಬೋದು, ಅಜಯ್ ಮಾಕೆನ್ ಮತ್ತು GC ಚಂದ್ರಶೇಖರ್ ರಾಜ್ಯಸಭೆ ಚುನಾವಣೆ ಆಯ್ಕೆಯ ಸಂದರ್ಭದಲ್ಲಿ ಈ ಥರ CM DCM ಎಲ್ಲರನ್ನೂ ಕರೆಸ್ಕೊಂಡು ಸಭೆ ಮಾಡಿ ತೀರ್ಮಾನ ಮಾಡಿರಲಿಲ್ಲ. ಆದರೆ ಈ ಬಾರಿ ರಾಜ್ಯಸಭೆ ಚುನಾವಣೆ ಘೋಷಣೆ ಬಳಿಕ ಈ ತೀರ್ಮಾನ ಮಾಡ್ತಾ ಇದ್ದಾರೆ. ಅಂದರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಿರ್ಬೋದು, CM ಸಿದ್ದರಾಮಯ್ಯನವ್ರಿಗೂ ಇರ್ಬೋದು, ಡಿ ಕೆ ಶಿವಕುಮಾರ್ ಅವ್ರಿಗೂ ಇರ್ಬೋದು, ಇವರೆಲ್ಲರಿಗೂ ಪರಿಹಾರ ಮಾರ್ಗ ಇರ್ತಕ್ಕಂಥದ್ದೇ ರಾಜ್ಯಸಭಾ ಚುನಾವಣೆಯ ಕಾರಣ. ಈ ರಾಜ್ಯಸಭೆಯ ಆಯ್ಕೆ ಮತ್ತು ರಾಜ್ಯಸಭೆಗೆ ಉದಾಹರಣೆಗೆ ಹೇಳೋದಾದರೆ ಸಿದ್ದರಾಮಯ್ಯನವ್ರಿಗೆ ನೀವಿಲ್ಲ, ನಿಮ್ಗೆ ಬಿಟ್ಕೊಡ್ಬೇಕಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ರಾಜ್ಯಸಭೆ ಮಾಡ್ತೀವಿ, ವಿಪಕ್ಷ ನಾಯಕನ ಸ್ಥಾನವನ್ನು ಕೊಡ್ತೀವಿ, ನೀವು ರಾಜ್ಯಸಭೆಗೆ ಬನ್ನಿ ಅಂತೇಳಿ ಅವರ ಒಂದು ಆಯ್ಕೆಯನ್ನು ಕೊಡ್ಬೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ರಾಜ್ಯ ರಾಜಕಾರಣಕ್ಕೆ ಕರೆಸಿ ಏನ್ ಮಾಡ್ತಾರೆ ಅಂತ
ಅಲ್ಲ ಗೊತ್ತಿಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಾಜ್ಯಸಭೆ ಒಪ್ಪಲಿಲ್ಲ ಅಂದ್ರೆ ಅವರಿಗೆ ಪರ್ಯಾಯವಾದಂಥ ಆಯ್ಕೆಯನ್ನು ಹೈಕಮಾಂಡೇ ಹೇಳಲಿ. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಗಟ್ಟಿ ಧ್ವನಿಯಿಂದ ನಾನು ರಾಜ್ಯಕ್ಕೆ CM ಆಗಿ ಹೋಗ್ತೀನಿ ಅಂತ ಹೇಳೋದಕ್ಕೆ ತಯಾರಿಲ್ಲ. ಆದರೆ ಹೈಕಮಾಂಡ್ ತಾವಾಗಿಯೇ ಹೋಗಿ ಅಂತ ಹೇಳಿದ್ರೆ ಅದನ್ನ ಇಲ್ಲ ಅಂತ ಹೇಳುವಂಥ ಮನಸ್ಥಿತಿ ಇಲ್ಲ. ಹೈಕಮಾಂಡ್ ಹೇಳಿದ್ರೆ ನಾನು ಒಪ್ಕೊಳ್ತೀನಿ ಅನ್ನುವಂಥ ಮನಸ್ಥಿತಿಯಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ. ಅದಕ್ಕೆ ಪೂರಕ ಅನ್ನುವಂತೆ ಸಾಕಷ್ಟು ರಾಜ್ಯ ನಾಯಕರು ಅವರ ಭೇಟಿಗೆ ತೆರಳಿದಾಗ ತಮಗೆ ಆಗಿರುವಂತಹ ಅನ್ಯಾಯದ ಬಗ್ಗೆ ಸಾಕಷ್ಟು ರಾಜ್ಯ ನಾಯಕರ ಬಳಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆಮೇಲೆ ಈಗ ಅವರಿಗೆ CM ಆಗುವಂಥ ಅವಕಾಶಗಳು ಸಿಗ್ತವೆ ವಿನಃ ಮತ್ತೆ ಇನ್ಯಾವುದೇ ರೀತಿಯಂತ ಅವಕಾಶಗಳಿಲ್ಲ. ಪ್ರಶಾಂತ್ ನಾಥ್ ಇದನ್ನು ತುಂಬಾ ಸಲ ಹೇಳಿದ್ದಾರೆ, ಮುಖ್ಯಮಂತ್ರಿ ಬದಲಾವಣೆ ಅಂತ ಆಗುವುದಾದರೆ DK ಶಿವಕುಮಾರೇ ನೆಕ್ಸ್ಟ್ ಆಪ್ಷನ್ನೇ ಹೊರತು ಬೇರೆಯವರಿಗೆ ಪಾಸಿಬಿಲಿಟಿ ಬಹಳ ಕಡಿಮೆ ಇದೆ ಅಂತ ಪ್ರಶಾಂತ್ ತುಂಬ ಸಲ ಅಂದಿದ್ದೀರಿ ನೀವು. ಅದೇ ನೋಡಿ, ಈಗ ಮಲ್ಲಿಕಾರ್ಜುನ್ ಖರ್ಗೆ ಇಸ್ ಅ ವೆರಿ ಸೀಸನ್ಡ್ ಪಾಲಿಟಿಷಿಯನ್. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾನು ರಾಜ್ಯಸಭೆಗೆ ಹೋಗೋಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಅವರು ಹೋಗ್ತಾರೆ ಅನ್ನೋದು ಲೆಕ್ಕ ಅದು. ಆಮೇಲೆ ನೋಡಿ, AICC ಅಧ್ಯಕ್ಷ ಸ್ಥಾನ ವಿಪಕ್ಷದಲ್ಲಿದ್ದಾಗ ದಿಲ್ಲಿಯಲ್ಲಿರಬೇಕಾದ್ರೆ ಒಂದು ಮನೆಯ ಅವಶ್ಯಕತೆ ಇರುತ್ತೆ. ಸೊ ರಾಜ್ಯಸಭೆಗೆ AICC ಅಧ್ಯಕ್ಷರನ್ನು ಕಳಿಸದೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನನಗನ್ಸುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ನಿಶ್ಚಿತವಾಗಿ ರಾಜ್ಯಸಭೆಗೆ ಬರ್ತಾರೆ. ಓಕೆ, ಸಿದ್ದರಾಮಯ್ಯನವರು ಭಾಳಷ್ಟು ಸಲ ಭಾಳ ಸ್ಪಷ್ಟವಾಗಿ ಹೈಕಮಾಂಡ್ ಹೇಳಿದ್ದಾರೆ. ಹಿಂದೆ ಕೂಡ ಈ ಪ್ರಸ್ತಾವನೆ ಬಂದಿತ್ತು. ಹೌದು, ರಾಷ್ಟ್ರ ರಾಜಕಾರಣಕ್ಕೆ ಯಾವ ಕಾರಣಕ್ಕೂ ಹೋಗೋದಿಲ್ಲ ನಾನು. ಆಮೇಲೆ ಹಿಂದಿ ಬರದೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಅಲಂಕರಿಸೋದು, ಏಕಾಏಕಿ ಹೋಗಿ ದಿಲ್ಲಿಯಲ್ಲಿ ಕೂತ್ಕೊಳ್ಳೋದು ಕಷ್ಟ. ಮತ್ತೆ ಅಶೋಕ್ ಗೆಹ್ಲೋಟ್ ಅಂತವ್ರಿಗೆ AICC ಅಧ್ಯಕ್ಷ ಸ್ಥಾನವೇ ಬೇಡ ಆಗಿತ್ತು ಅವ್ರಿಗೆ, ಮುಖ್ಯಮಂತ್ರಿ ಸ್ಥಾನದ ಎದುರಿಗೆ. ಹೌದು ಹೌದು, ಅದನ್ನು ಸಿದ್ದರಾಮಯ್ಯನವರು ಒಪ್ಕೊಳ್ತಾರೆ ಅಂತಕ್ಕಂಥದ್ದು, ಮತ್ತು ಆ ಪ್ರಸ್ತಾವನೆನೂ ಇಲ್ಲಿವರೆಗೆ ಬಂದಿಲ್ಲ. ಇನ್ನೊಂದು ನೋಡಿ, ಇನ್ನೊಂದು ಇಂಟ್ರೆಸ್ಟಿಂಗ್ ಇದೆ ಇದರಲ್ಲಿ. ಮೊನ್ನೆ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿಭಟನೆಗೆ ಬಂದಾಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಎದುರುಗಡೆ DK ಶಿವಕುಮಾರ್ ಹೇಳಿ ಕಳಿಸಿದ್ದಾರೆ. ಹೈಕಮಾಂಡ್ ಹೇಳಿ, ನಾನು ತುಂಬ ವರ್ಷಗಳಿಂದ KPCC ಅಧ್ಯಕ್ಷ ಸ್ಥಾನದಲ್ಲಿ ಕೂತಿದ್ದೀನಿ, ನನಗೀಗ ಸಾಕಾಗಿದೆ ಇದು. ಯಾಕೆಂದರೆ ಹೋದಲ್ಲೆಲ್ಲ ಕಾರ್ಯಕರ್ತರು ಕೇಳ್ತಾರೆ ಯಾವಾಗ ಮುಖ್ಯಮಂತ್ರಿ ಆಗ್ತೀರಿ, ನನಗಿದು ಮುಜುಗರ ತರ್ತಾ ಇದೆ, ನೀವು ಯಾರನ್ನಾದರೂ ಮಾಡ್ಕೊಳ್ಳಿ, ನನಗೆ ಏನು ಜವಾಬ್ದಾರಿ ಕೊಟ್ಟರು ನಾನು ಮಾಡ್ತೀನಿ ಅಂತ. ಇದರ ಅರ್ಥ ಏನು? ಓಕೆ, ಇದರ ಅರ್ಥ ಏನು? ಅವ್ರು ತೆಗೆಯಲ್ಲ. ಆದರೆ ಮುಖ್ಯಮಂತ್ರಿ, ಈಗ VD ಸತೀಶನ್ ಏನು ಹೇಳಿದರು, ಆದರೆ ಮುಖ್ಯಮಂತ್ರಿ ಇಲ್ಲಾಂದ್ರೆ ಶಾಸಕ, ಕಾಂಗ್ರೆಸ್ ಹೈಕಮಾಂಡ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತು. ಸೊ ಎಲ್ಲರೂ ಕೂಡ ನನಗೆ ಬೇಡ ಈ ಪಾಲಿಟಿಕ್ಸ್ನಲ್ಲಿ, ಹೈ ಪಾಲಿಟಿಕ್ಸ್ನಲ್ಲಿ ನನಗೆ ಬೇಡ ಅನ್ನೋದು ಬೇಕು ಅಂತ ಅರ್ಥ. ದಟ್ ಈಸ್ ಅ ಪಾರ್ಟ್ ಆಫ್ ಬಾರ್ಗೇನಿಂಗ್ ಆಲ್ಸೋ. ಸೊ ಇಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು ನನಗನ್ಸುತ್ತೆ ಅಜಿತ್, ಮೈ ಗಟ್ ಫೀಲಿಂಗ್ಸ್ ಇಸ್, ಹೈಕಮಾಂಡ್ ಮುಂದೆ ಇರ್ತಕ್ಕಂಥದ್ದು ಚಾಯ್ಸ್ಗಳು ಎರಡು ಮಾತ್ರ. ಒಂದು ಸಿದ್ದರಾಮಯ್ಯನವ್ರನ್ನ ಮುಂದುವರಿಸೋದು, DK ಶಿವಕುಮಾರ್ ಮನವೊಲಿಕೆ ಮಾಡೋದು. ಓಕೆ, ಇಲ್ಲ ಅಂದರೆ ಸಿದ್ದರಾಮಯ್ಯನವರ ಮನವೊಲಿಸೋದು, DK ಶಿವಕುಮಾರನ್ನು ತರೋದು. ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಹೈಕಮಾಂಡ್ ಆ ಒಂದು ಹರಿಬರಿಯನ್ನು ತೋರಿಸ್ತಾ ಇಲ್ಲ, ಬಟ್ ಸಭೆ ಕರೀತಾ ಇದೆ. ಆಶ್ಚರ್ಯಕರ ರೀತಿಯಲ್ಲಿ ಈಗ ಮಾರುತೇಶ್ ಕೂಡ ಹೇಳಿದರು, ನಾನು ಚೆಕ್ ಮಾಡಿದೆ, DK ಶಿವಕುಮಾರ್ ಕ್ಯಾಂಪ್ ಇಸ್ ನಾಟ್ ಸೋ ಹೋಪ್ಫುಲ್, ನಾಳೆ ಏನೋ ಆಗಿಬಿಡುತ್ತೆ ಅಂತಕ್ಕಂಥ ಹೋಪಲ್ಲಿಲ್ಲ ಅವರು. ಓಕೆ ಓಕೆ, ಎಲ್ಲಿ ನಮಗೆಲ್ಲ ನಾಳೆ ಏನೂ ಆಗದೆ ಇದು ಈ ಎಲ್ಲ ಚರ್ಚೆಗಳ ಆರಂಭ ಮಾತ್ರ ಅನ್ನೋ ಹಂಗಾಗಬಹುದಾ? ಇರ್ಬೋದು. ಓಕೆ, ಇರ್ಬೋದು. ಆನಂದ್ ಅದನ್ನೇ ಹೇಳ್ತಾ ಇದ್ರು, ಒಂದು ಟೇಕಿಂಗ್ ಸ್ಟಾಕ್ ಆಫ್ ದ ಸಿಚುವೇಶನ್ ಅಂತಾರೆ ನೋಡಿ. ಅಂದರೆ ಇಷ್ಟು ದಿನಗಳ ಕಾಲ ಇದೇನು ಬಹಿರಂಗವಾಗಿ ಮಾಧ್ಯಮಗಳ ಎದುರುಗಡೆ ನಡೀತಾ ಇದೆ, ನಾಳೆ ಅದನ್ನು ಒಂದು ಇಂಪಾರ್ಟೆಂಟ್ ಹೈಕಮಾಂಡ್ನ ನಾಯಕರ ಮುಂದೆ ಪ್ರಾಯಶಃ ಸಿದ್ದರಾಮಯ್ಯನವರು, DK ಶಿವಕುಮಾರ್ ತಮ್ಮ ಅಭಿಪ್ರಾಯಗಳನ್ನು ಹೇಳ್ಬೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಬಿಕಾಸ್ ಈಸ್ ಫ್ರಮ್ ಕರ್ನಾಟಕ, ಅವರು ಕೂಡ ತಮ್ಮ ಅಭಿಪ್ರಾಯಗಳನ್ನು ಹೇಳ್ಬೋದು. ಹೈಕಮಾಂಡ್ ಡಿಸಿಷನನ್ನು ರಿಸರ್ವ್ ಮಾಡ್ಬೋದು. ಓಕೆ ಓಕೆ, ಅದು ಕೂಡ ನಡೆಯುವ ಸಾಧ್ಯತೆಗಳನ್ನು ಯಾರೂ ಕೂಡ ಅಲ್ಲಗಳೆಯುವಂತಿಲ್ಲ. ಇಂಟ್ರೆಸ್ಟಿಂಗ್ಲಿ ಹೈಕಮಾಂಡ್ ಹಿಂಗೆ ಮಾಡ್ತೀವಿ ಅಂತಕ್ಕಂಥ ಅನೇಕ ಬಾರಿ ಈಗ ನೋಡಿ, ಯಡಿಯೂರಪ್ಪನವರು ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, 21ರಲ್ಲಿ ಯಡಿಯೂರಪ್ಪನವ್ರು ದಿಲ್ಲಿಗೆ ಹೋದಾಗ ಆ ಗುಸುಗುಸುಗಳು ಶುರುವಾಗ್ಬಿಟ್ಟಿದ್ವು. ಇಲ್ಲ, ಹೈಕಮಾಂಡ್ ಏನೋ ನಿರ್ಣಯ ತೆಗೆದುಕೊಳ್ತಾ ಇದೆ ಅನ್ನೋದು. ಓಕೆ, ಆ ಗುಸುಗುಸುಗಳು ಶುರುವಾಗಿದ್ವು. 11ರಲ್ಲಿ ಯಡಿಯೂರಪ್ಪನವ್ರು ಹೋದಾಗೂ ಆ ಗುಸುಗುಸುಗಳು ಶುರುವಾಗಿದ್ವು. ಈಗ ವೀರೇಂದ್ರ ಪಾಟೀಲ್ರನ್ನು ತೆಗೆದಾಗಲೂ ಕೂಡ ರಾಜೀವ್ ಗಾಂಧಿ ಬಂದಾಗ ಅನೇಕರ, ನಾವು ಅವತ್ತು ಚಿಕ್ಕವರಿದ್ವಿ ಬಿಡಿ, ಅನೇಕ ನಾನು ಓದಿರೋ ಪೇಪರ್ಗಳಲ್ಲಿ ಆ ಗುಸುಗುಸುಗಳು 1 ತಿಂಗಳು 2 ತಿಂಗಳಿಂದ ಶುರು ಆಗಿಬಿಟ್ಟಿದ್ವು. ಅನಾರೋಗ್ಯದ ಕಾರಣ, ಗಲಭೆಗಳು ನಡೆದ್ವು. ಚೆನ್ನೈಗೆ ದುಡ್ಡು ಕಳಿಸ್ಲಿಲ್ಲ ವೀರೇಂದ್ರ ಪಾಟೀಲ್ರು ತಮಿಳುನಾಡಿನ ಚುನಾವಣೆಗೆ. ಅವೆಲ್ಲ ಗುಸುಗುಸುಗಳು ಪೇಪರ್ಗಳಲ್ಲಿ ಶುರು ಆಗಿಬಿಟ್ಟಿದ್ವು. ಆದರೆ ಈಗ ಹಿಂಗೆ ನಿರ್ಣಯ ತೆಗೆದುಕೊಳ್ತಾರೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. DK ಶಿವಕುಮಾರ್ ನವೆಂಬರ್ವರೆಗೆ ಆ ಒಂದು ಏನಂತಾರೆ, ಹೈಕಮಾಂಡ್ ನನ್ನ ಪರವಾಗಿದೆ ಅಂತಕ್ಕಂಥ ಒಂದು ಬಿಂಬಿತವನ್ನು DK ಶಿವಕುಮಾರ್ ತುಂಬ ಚೆನ್ನಾಗಿ ಮಾಡಿದರು.
ಬಟ್ ನವೆಂಬರ್ ನಂತರ ಅವ್ರಿಗೆ ಏಕಾಏಕಿ ಅನ್ನಿಸ್ಲಿಕ್ಕೆ ಶುರು ಆಯಿತು, ಇಲ್ಲ ಹೈಕಮಾಂಡ್ ನನ್ನ ಪರವಾಗಿ ಕಾಣ್ತಾ ಇಲ್ಲ, ಎಲ್ಲ ವಿಷಯಗಳಲ್ಲಿ ನನ್ನ ಪರವಾಗಿದೆ, ಈ ಒಂದು ವಿಷಯದಲ್ಲಿ ಅವರು ಭಾಳ ಗಟ್ಟಿಯಾಗಿ ನನ್ನ ಪರವಾಗಿ ಹೇಳ್ತಾ ಇಲ್ಲ, ಅದಕ್ಕೆ ರಾಹುಲ್ ಗಾಂಧಿನೇ ಅಡ್ಡಿ ಅಂತ. ಹೀಗಿರುವ ಪರಿಸ್ಥಿತಿಯಲ್ಲಿ ನಾಳೆಯ ಸಭೆ ನಡೀತಾ ಇದೆ. ಕೆ ಸಿ ವೇಣುಗೋಪಾಲ್ ಅವರು ನೀವು ಬನ್ನಿ ಅನ್ನೋದನ್ನು ಹೇಳಿದ್ದಾರೆ ಹೊರತು, ಎಲ್ರಿಗೂ ಗೊತ್ತು ನೋಡಿ ಅಜೇತ್, ಎಲ್ರಿಗೂ ಪೊಲಿಟಿಕಲಿ ಸಭೆ ಕರೆದಾಗ ಯಾವ ವಿಷಯಕ್ಕೆ ಅಂತಕ್ಕಂಥದ್ದನ್ನು ನಾವು ಹೇಳದೇ ಹೋದರೂ ಕೂಡ ಇದು ದಿಸ್ ಇಸ್ ಓಪನ್ ಸೀಕ್ರೆಟ್, ಚರ್ಚೆ ಇದರ ಬಗ್ಗೆನೇ ನಡಿಬೇಕು. ಬಟ್ ನಿರ್ಣಯ ಏನಾಗತ್ತೆ ಕ್ಲಾರಿಟಿ ಯಾರಿಗೂ ಇಲ್ಲ. ಅಂದರೆ ನೀವು ಹೇಳೋದು ಮುಖ್ಯಮಂತ್ರಿ ಬದಲಾವಣೆ ಅಂತ ಆಗೋದಾದರೆ ಡಿ ಕೆ ಶಿವಕುಮಾರ್ ಹೊರತುಪಡಿಸಿ ಇನ್ನೊಂದು ಹೆಸರು ಬರುವ ಸಾಧ್ಯತೆ ತುಂಬ ಕಡಿಮೆ ಅಂತ ಪ್ರಶ್ನೆ. ಅತಿ ತುಂಬ ಕಡಿಮೆ. ಅಂದರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಇಲ್ಲಿ ತಂದು ಮುಖ್ಯಮಂತ್ರಿ ಮಾಡೋದಾದರೆ, ಈಗ ಡಿ ಕೆ ಶಿವಕುಮಾರ್ಗೇನು ಇಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಬೇಡ, ಬೇರೆ ಯಾರಾದರೂ ಬರಲಿ ಅನ್ನೋದಿಲ್ಲ ಅವ್ರ ತಲೆ. ಹೌದು, ತಾವಾಗಬೇಕು ಅಂತಿದೆ ಅವ್ರ ತಲೆಯಲ್ಲಿರೋದು ನಾನೇ ಮುಖ್ಯಮಂತ್ರಿ ಆಗಬೇಕು. ಸಿದ್ದರಾಮಯ್ಯನವ್ರಿಗೆಲ್ಲ ಡಿ ಕೆ ಶಿವಕುಮಾರ್, ಸಿ ಬೋತ್ ಆರ್ ವೆರಿ ಸೀಸನ್ಡ್ ಪ್ಲೇಯರ್ಸ್. ಅವರೇನು ಒಬ್ರಿಗೊಬ್ರು ಅಂದರೆ ಕಾಯ ವಾಚ ಮನಸ ಬಡ್ದಾಡ್ಕೊಳ್ತಿಲ್ಲ ಅವರು. ಹೌದು, ಇಂಪಾರ್ಟೆಂಟ್ ಇಸ್ ಕುರ್ಚಿಗೋಸ್ಕರ ಮಾತ್ರ. ಸಿದ್ದರಾಮಯ್ಯನವ್ರಿಗೂ ಕೂಡ ಡಿ ಕೆ ಆಗಬಾರ್ದು, ಬೇರೆ ಯಾರಾದರೂ ಆಗಲಿ, ಖರ್ಗೆ ಅವ್ರು ಬಂದು ಕೂಡಲಿ ಅಂತಿಲ್ಲ. ಇದೇ ಖರ್ಗೆ ಅವ್ರ ಜೊತೆ ಅವ್ರದ್ದು 2013ರಲ್ಲಿ ಕ್ವೀನ್ಸ್ ರೋಡ್ ರಸ್ತೆಯಲ್ಲಿ ಚುನಾವಣಾ ವೋಟಿಂಗ್ ನಡೀಲಿಲ್ವಾ? ಜಿ ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ತಿಕ್ಕಾಟ ನಡೀಲಿಲ್ವಾ ಅವರು ಮುಖ್ಯಮಂತ್ರಿ ಮತ್ತು KPCC ಅಧ್ಯಕ್ಷರಿದ್ದಾಗ? ಹೌದು. ತಿಕ್ಕಾಟ ಇಸ್ ಎಕ್ಸ್ ಆಫಿಷಿಯೋ ಅಜಿತ್. ತಿಕ್ಕಾಟ ಬಿಕಾಸ್ ದಿಸ್ ಖರ್ಗೆ, ಸಿದ್ದರಾಮಯ್ಯ, ಡಿ ಕೆ, ಪರಮೇಶ್ವರ್, ಜಾರಕಿಹೊಳಿ ವೆರಿ ಸೀಸನ್ಡ್ ಪ್ಲೇಯರ್ಸ್. ಅವರೇ ನಮ್ಮ ಥರ ಟೆನ್ಷನ್ ಮಾಡ್ಕೊಂಡು ಮಾತಾಡಲ್ಲ. ಕರೆಕ್ಟ್. ಬಟ್ ಎಲ್ಲಿ ಒಳಗಡೆ ಏನು ಚರ್ಚೆ ನಡೆಯುತ್ತೆ ಮತ್ತು ಹೈಕಮಾಂಡ್ ನೋಡಿ, ಈಗ ಕೆ ಸಿ ವೇಣುಗೋಪಾಲ್ರನ್ನೇ ಕಳಿಸ್ಲಿಕ್ಕೆ ತಯಾರಾಗದೇ ಇದ್ದದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಹೆಂಗೆ ಕಳಿಸುತ್ತೆ ಹೈಕಮಾಂಡ್? ಎಸ್. ವಿ ಡಿ ಸತೀಶನ್ ಕ್ಯಾಬಿನೆಟ್ ಮಾಡುವಾಗ ಹೈಕಮಾಂಡ್ ಮಾತನ್ನು ಪೂರ್ತಿ ಕೇಳಲಿಲ್ಲ. ವಿ ಡಿ ಸತೀಶರನ್ನು ಮಾಡುವಾಗ ಹೈಕಮಾಂಡ್ ಮನಸ್ಸಿನಲ್ಲಿದ್ದದ್ದೆಲ್ಲವೂ ಕೂಡ ಇಂಪ್ಲಿಮೆಂಟ್ ಆಗಲಿಲ್ಲ. ಇದು ಸಿದ್ದರಾಮಯ್ಯನವ್ರಿಗೂ ಗೊತ್ತಿರುತ್ತೆ. ಕರೆಕ್ಟ್. ಸಿದ್ದರಾಮಯ್ಯನವ್ರೇನು ಹೈಕಮಾಂಡ್ ಹೇಳಿದ ತಕ್ಷಣ ಒಪ್ಕೊಂಡು ಬರೋ ಜಾಯಮಾನದವರಲ್ಲ ಅವರು. ಯಡಿಯೂರಪ್ಪನವರು, ದೇವೇಗೌಡರು ಆ ಜಾಯಮಾನದವರಲ್ಲ ಅವರು. ಅದಕ್ಕೆ ಹೀಗಾಗಿ ವಲಯವನ್ನು ಇಡೀ ಕರ್ಕೊಂಡು ಹೋಗ್ತಾ ಇದ್ದಾರೆ 7 ಗಂಟೆ. ಹೀಗಾಗಿ ನಾಳೆ ಸಭೆಯಲ್ಲಿ ಏನಾಗುತ್ತೆ? ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.